ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರೋವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾಕೆ ಕೆಲಸ ಮಾಡಬೇಕು ಅನ್ನೋ ವಿಚಾರವಾಗಿ ಪಾರ್ಟ್ 3 ವಿಡಿಯೋ ಇದಾಗಿರುತ್ತೆ. ಆಲ್ರೆಡಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಲ್ಲಿ ಟೋಟಲಿ 12 ಕಾರಣಗಳನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ 13ನೇ ಕಾರಣದಿಂದ ಸ್ಟಾರ್ಟ್ ಮಾಡೋಣ. ಯಾಕೆ ನಾವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅನ್ನೋ ವಿಚಾರವಾಗಿ. 13ನೇ ಕಾರಣ ಅರ್ಲಿ ರಿಟೈರ್ಮೆಂಟ್, ಬೇಗ ನಿವೃತ್ತಿ ಹೊಂದುವುದು ಅಂತ ಹೇಳ್ತೀವಿ ಸ್ನೇಹಿತರೆ. ನೀವು ಸರಿಯಾದ ರೀತಿಯಲ್ಲಿ ಇಂಡಸ್ಟ್ರಿಯಲ್ಲಿ ಟೀಮ್ನ ಬಿಲ್ಡ್ ಮಾಡಿದ್ದಾಯಿತು ಅಂದರೆ ನಾಳೆ ನೀವು ವರ್ಕ್ ಮಾಡಿಲ್ಲ ಅಂದ್ರೂ ನಿಮ್ಮ ಟೀಮ್ ಅವರ ಡೆವಲಪ್ಮೆಂಟಿಗೆ, ಅವರ ಡ್ರೀಮ್ಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ವರ್ಕ್ ಮಾಡ್ತಿರ್ತಾರೆ. ಬೈ ಡಿಫಾಲ್ಟ್ ನೀವು ವರ್ಕ್ ಮಾಡಿಲ್ಲ ಅಂದ್ರೂ ನಿಮ್ಗೊಂದು ಇನ್ಕಮ್ ಬರ್ತಿರುತ್ತೆ. ಅದನ್ನೇ ಬೇಗ ರಿಟೈರ್ಮೆಂಟ್ ತಗೊಳ್ಳುವಂಥದ್ದು ಅಂತ ಹೇಳ್ತೀವಿ. ಇನ್ನು 14ನೇ ಕಾರಣ, ನೀವು ಬೇಗ ರಿಟೈರ್ಮೆಂಟ್ನ ತೊಗೊಂಡಾದ್ಮೇಲೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನೀವು ದುಡಿಲೇಬೇಕು ಅಂತ ಇರಲ್ಲ. ನೀವು ವರ್ಕ್ ಮಾಡಿಲ್ಲ ಅಂದ್ರೂ ನಿಮ್ಮ ಟೀಮ್ ವರ್ಕ್ ಮಾಡ್ತಿರುತ್ತೆ, ಅದರಿಂದ ನಿಮಗೆ ಒಂದು ಇನ್ಕಮ್ ಬರ್ತಿರುತ್ತೆ. ಆ ಒಂದು ಇನ್ಕಮ್ನ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇನ್ನು 15ನೇ ಕಾರಣ, ವಿಪರೀತ ಗೌರವ ಸಿಗುತ್ತೆ. ಜನಗಳು ನಿಮಗೆ ಇಲ್ಲಿ ಕೊಡೋ ಗೌರವ ನೋಡಿದ್ರೆ ಈ ಇಂಡಸ್ಟ್ರಿನ ಬಿಟ್ಟು ಹೋಗಲೇಬಾರ್ದು ಅಂತ ಅನಿಸುತ್ತೆ. ಆಲ್ರೆಡಿ ಅಚೀವ್ಮೆಂಟ್ನ ಮಾಡಿರೋವಂಥವ್ರಿಗೆ ಈ ಒಂದು ಫೀಲಿಂಗ್ ಇರುತ್ತೆ. ಆ ಥರದೊಂದು ರೆಸ್ಪೆಕ್ಟ್ ಈ ಇಂಡಸ್ಟ್ರಿ ಸಿಗುವಂಥದ್ದು. ಇನ್ನು 16ನೇ ಕಾರಣ, ಸನ್ಮಾನ. ಸಣ್ಣ ಸಣ್ಣ ಅಚೀವ್ಮೆಂಟ್ಸಿಗೂ ಕೂಡ ಇಲ್ಲಿ ಸನ್ಮಾನ ಸಿಗುತ್ತೆ. ಆ್ಯಂಡ್ ಅಚೀವ್ಮೆಂಟ್ ಮಾಡ್ತಾ 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 ಇಲ್ಲಿ ಸಿಗುವಂಥ ಸನ್ಮಾನಕ್ಕೆ ನೀವು ಬೆಲೆನೇ ಕಟ್ಟೋಕ್ಕಾಗಲ್ಲ. ಆ ಥರದೊಂದು ಸನ್ಮಾನ ಈ ಇಂಡಸ್ಟ್ರಿಲಿ ಸಿಗುತ್ತೆ ಸ್ನೇಹಿತರೆ. ಇನ್ನು 17ನೇದು, ಹೊಸ ಜನರನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಹೊಸ ಜನರ ಭೇಟಿ ಜೊತೆಗೆ ಅವರ ಅನುಭವಗಳನ್ನ ಪಡ್ಕೊಳ್ತಾ ನಿಮ್ಮ ಜೀವನವೇ ಜನಗಳ ಒಂದು ಭೇಟಿ ಮುಖಾಂತರ, ಅವರ ಅನುಭವಗಳನ್ನ ತಿಳ್ಕೊಳ್ಳೋದ್ರ ಮುಖಾಂತರ ಲೈಫಲ್ಲಿ ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ. ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸಮಾಜದಲ್ಲಿ ಒಂದು ಒಳ್ಳೆ ಪವರ್ಫುಲ್ ವ್ಯಕ್ತಿ ಆಗೋದಕ್ಕೆ ಇದೊಂದು ಗೋಲ್ಡನ್ ಅವಕಾಶ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ರೀಸನ್ ಯಾಕೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅನ್ನೋದು, ಹೆಲ್ಪಿಂಗ್ ಅದರ್ಸ್, ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ಅವಕಾಶ. ಸ್ನೇಹಿತರೆ, ಇಂಡಸ್ಟ್ರಿನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಆ್ಯಂಡ್ ಡಿಸೈನ್ ಮಾಡಿರೋರಿಗೆ ಹ್ಯಾಟ್ಸ್ ಆಫ್ ಹೇಳ್ತಿರ್ತೀನಿ ಈ ವಿಚಾರವಾಗಿ. ನೀವು ಇನ್ನೊಬ್ಬರನ್ನ ಬೆಳೆಸಿದ್ರೆ ಮಾತ್ರ ನೀವು ಬೆಳೆಯೋದಕ್ಕೆ ಅವಕಾಶ. ಇನ್ನೊಬ್ಬರಿಗೆ ಅವಕಾಶ ಕೊಟ್ಟರೆ ಮಾತ್ರ ನೀವಿಲ್ಲಿ ಬೆಳೆಯೋದಕ್ಕೆ ಅವಕಾಶ. ಆ ಥರದೊಂದು ಇಡನ್ ಸಿಸ್ಟಮ್ನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವಿಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತಾ, ಇಲ್ಲಿವರೆಗೆ ನಾವು 18 ಕಾರಣಗಳನ್ನ ತಿಳ್ಕೊಂಡಿದ್ದೀವಿ ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ. ಹೀಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಪರವಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.